ಒಳ್ಳೆ ಮಕ್ಕಳಾಗಬೇಕಾದ್ರೆ ಈ ಅಂಗಾರಕನೇ ಕಾರಣ. ಏಕೋಪಿ ಗುಣವಾನ್ ಪುತ್ರ ನಿರ್ಗುಣೈನ ಶತಯತಿ ಏಕಚಂದ್ರ ತಮೋಹಂತಿ ನಕ್ಷತ್ರ ಕಿಂ ಪ್ರಯೋಜನಂ ಅಂತ ಸಂಸ್ಕೃತದಲ್ಲಿ ವಾಕ್ಯ ಹೇಳ್ತಾರೆ. ಅದರಲ್ಲಿ ಏನಪ್ಪ ಅಂದ್ರೆ ಆಕಾಶದಲ್ಲಿ ಬೇಕಾದಷ್ಟು ನಕ್ಷತ್ರಗಳು ಕಾಣಿಸ್ತಾರೆ ರಾತ್ರಿ ಹೊತ್ತು, ಆದ್ರೆ ಅದರಿಂದ ಭೂಮಿ ಬೆಳಕು ಬರೋದಿಲ್ಲ. ಚಂದ್ರ ಒಬ್ಬ ಇದ್ಬಿಟ್ರೆ ಬೇಕಾದಷ್ಟು ಬೆಳಕು ಬರುತ್ತೆ. ಹಾಗೆ ಎಲ್ಲಾ ತಂದೆ ತಾಯಿಗಳು ಸಹ ನನ್ನ ಮಕ್ಕಳು ಅತಿ ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು, ಕೀರ್ತಿವಂತರಾಗಬೇಕು, ಹೀಗೆಲ್ಲ ಅಷ್ಟು ಇರುತ್ತೆ. ಆದ್ರೆ ಎಲ್ಲಾ ಮಕ್ಕಳು ವಿದ್ಯಾವಂತ ಬುದ್ಧಿವಂತ ಸಾಧ್ಯವಿಲ್ಲ. ಹಾಗಾಗಬೇಕಾದ್ರೆ ಅದಕ್ಕೆ ಕಾರಣ ಈ ಅಂಗಾರಕ. ಅದಕ್ಕೋಸ್ಕರ ಆದ್ರೂ ಪೂಜೆ ಮಾಡ್ತಾರೆ. ನಮ್ಮ ಆಗಿದ್ದಂತಹ ಮಕ್ಕಳು ಸುಪುತ್ರರು ಅಂದ್ರೆ ಒಳ್ಳೆಯ ಮಕ್ಕಳು ಆಗೋದಕ್ಕೆ ಅನುಕೂಲ ಮಾಡಿಕೊಡೋದು ಅಂಗಾರಕನ ಪೂಜೆ ಮಾಡೋದು ಪ್ರಾರ್ಥನೆ ಮಾಡ್ತಾರೆ. ಅದರಿಂದ ನವಗ್ರಹದಲ್ಲಿ ಎಂಟತ್ತು ಬೇಳೆ ಇಟ್ಟಿದ್ರು ಕೂಡ ಎಲ್ಲಾ ಬೆಳೆಗಳು ಎಲ್ಲರೂ ಉಪಯೋಗಿಸಲ್ಲ, ಪ್ರತಿ ದಿವಸ ಉಪಯೋಗಿಸ್ತಾರೆ. ತೊಗರಿ ಬೇಳೆ ಮಾತ್ರ ನಿತ್ಯ ಉಪಯೋಗಿಸ್ತಾರೆ. ಯಾತಕ್ಕೆ ಕಾಲ್ ಮಾಡ್ತಾರೆ ಅಂದ್ರೆ ತೊಗರಿ ಬೇಳೆ ತಾರುವಳಿಗೆ ಹೊಂದ್ಕೊಂಡಂಗೆ ಯಾವ ಬೆಳೆನೂ ಹೊಂದ್ಕೊಳ್ಳೋದಿಲ್ಲ. ಅವರೆಕಾಳು, ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು ಯಾವ್ದು ಬೇಕಾದ್ರೂ ತಾರುವಳಿ ಮಾಡ್ಬೋದು. ಆದ್ರೆ ತೊಗರಿ ಬೇಳೆ ತರ ಹೊಂದ್ಕೊಳ್ಳಲ್ಲ, ರುಚಿಕಟ್ಟಾಗಲ್ಲ, ಅಚ್ಚುಕಟ್ಟಾಗೋದಿಲ್ಲ. ಹಾಗೆ ನಾವು ಕೂಡ ಮನೆಗಳಲ್ಲಿ ಎಲ್ಲರೂ ಹೊಂದಿಕೊಂಡು ಬಾಳಬೇಕಾದ್ರೆ ಈ ಅಂಗಾರಕನೇ ಕಾರಣ. ಅದಕ್ಕೋಸ್ಕರ ಆ ಅಂಗಾರಕನ ಪೂಜೆ ನಾವೆಲ್ಲ ಮನೆಗೆ ಹೊಂದ್ಕೊಂಡು ಬಾಳೋದಕ್ಕೆ ಅನುಕೂಲ ಮಾಡಿಕೊಡು ಅಂತ ಕೇಳ್ಕೊಂಡು ಹೇಳ್ತಾರೆ.